ನರ ಮಾತು ವೇದವಾಕ್ಯ ಇದ್ದಂಗ. ಕಾಯಕ ಬಂಗಾರದಂತ ಕೆಲಸ, ಯಾವ ಕೆಲಸ ಆದ್ರೂ ಚಿಂತಿಲ್ಲ, ಶ್ರದ್ಧೆಯಿಂದ ಮಾಡ್ರಿ, ಆ ಫಲ ನಿಮಗ ಕೊಟ್ಟೇ ತೀರ್ತಾನ ಭಗವಂತ. ನಾಗಪ್ಪ ಬಗಲಿಯವರು ಪುರಾಣಿಕರಿಗೆ 100 ರೂಪಾಯಿ, ಕಲಾ ಬಳಗಕ್ಕೆ ತಲಾ 50 ರೂಪಾಯಿಗಳ ಹಾಗೆ ಕಾಣಿಕೆ ಕೊಟ್ಟಾರೆ. ಗುಪ್ತ ಕಾಣಿಕೆ 3 ಜನಗಳಿಗೆ 50 ರೂಪಾಯಿಗಳ ಹಾಗೆ ಕಲಾ ಕಾಣಿಕೆಯನ್ನು ಕೊಟ್ಟಾರೆ. ಅದೇ ರೀತಿ ಇನ್ನೊಂದು ಗುಪ್ತ ಕಾಣಿಕೆ ಪ್ರವಚನಕಾರರಿಗೆ 100 ರೂಪಾಯಿ, ಕಲಾ ಬಳಗಕ್ಕ ತಲಾ 50 ರೂಪಾಯಿಗಳ ಹಾಗೆ ಕಲಾ ಕಾಣಿಕೆಯನ್ನು ಕೊಟ್ಟಾರ. ಕೊಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ಸಹಿತ ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನ ಕರುಣಿಸಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಾಗ ತಿಳಿಸಿ, ನಾವು ಎಂತ ಸ್ವಾರ್ಥಿಗಳು ಅಂತ ಕೇಳಿದ್ರ ದೇವ್ರ ಬಲ್ಲಿ ಏನ್ ಬೇಡ್ಕೊಂತೀರಿ? ನೀವು ಏನ್ ಬೇಡ್ಕೊಂತೀರಿ? ಯಪ್ಪ ಹೆಂಗಾರ ಮಾಡ್ರು ಅಕ್ಕ ಬರ್ಲಿ ಅಪ್ಪ, ದೊಡ್ಡ ಸಾವುಕಾರ ಹೊತ್ತೊಂಡದಾಗ ದೊಡ್ಡ ಸಾವುಕಾರ ಅಲ್ಲಿ ಅಂತೀರಿ. ಹೌದಾ? ಒಬ್ರರೇ ಯಾರ ನನ್ನ ಮಗ ನನ್ನ ಗಂಡಗ ದುಡಿಯುವಂತ ಅವಕಾಶಗಳು ಹೆಚ್ಚಿಗೆ ಸಿಗಲಿ, ಕೆಲಸಗಳು ಚಲೋ ಸಿಗಲಿ ಅಂತ ಒಬ್ರರೇ ಬೇಡ್ಕೊಂಡಿರೇನು? ಬರೇ ಇಲ್ಲ, ಹಂಗೆ ರೊಕ್ಕ ಬರ್ಬೇಕು. ನಾವು ಯಾರ ಒಬ್ರರೇ ದೊಡ್ಡ ಮನಸ್ಸು ಮಾಡಿ ಗೋರ್ಮೆಂಟ್ ಗೃಹಲಕ್ಷ್ಮಿ ರೊಕ್ಕ ಒಬ್ರರೇ ಬಿಟ್ಟಿರೇನು? ಆಯವ್ವ ಒಬ್ರರೇ ಬಿಟ್ರೇನು? ಹಾಕ ಗೋರ್ಮೆಂಟ್ ಹಾಕ್ತಾನ, ನಮಗೆ ಬರು. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರ, ನಿಮ್ದು ಎಂತ ಪುಣ್ಯ ನೋಡ್ರಿ. ಬಸ್ನ್ಯಾಗ ಫ್ರೀ ನಿಮ್ಮದೇ, ತಿಂಗಳ ರೊಕ್ಕ ನಿಮಗೆ ಫ್ರೀ. ಗಂಡು ಮಕ್ಳು ಏನು ಇಲ್ಲಿ ಈಟ್ ಹ್ಯಾಂಗ್ ಕೂತ ನೋಡ್ರಿ, ಅಲ್ಲಿ ನೋಡ್ರಿ ಹ್ಯಾಂಗ್ ಕೂತ ನೋಡ್ರಿ, ಟಣ ಟಣ ಒಣ ಒಣ ನೋಡ್ರಿ, ನೋಡ್ರಿ ಹ್ಯಾಂಗ್ ಕೂತ ನೋಡು. ಓಸು ಅಲ್ಲೊಂದು ಆ ದಿಕ್ಕಿಗೆ ಒಂದ್ ಈ ದಿಕ್ಕಿಗೆ ಒಂದ್. ಅವ್ರು ಹೊಟ್ಟೆ ಬೆಳಕಿನ್ಯಾಗ ಬರಲ್ಲ, ಹಾಸಿ ಕುಂದ್ರ ಬರ್ರಿ ಅಂದ್ರೆ ಕುಂದ್ರಲ್ಲ, ದೂರತ ಹೋಗಿ ಹೇಗ ಕೂತ್ ಬಿಡೋದು ಒಬ್ರೆ. ಏನ್ ಮಾಕೋತಾರೋ, ಪುರಾಣ ಕೇಳ್ತಾರೋ, ದೇವ್ರಿಗೆ ಹತ್ತಿದ ಮಾತ. ನಾವು ರಟ್ಟಿಗೆ ಶಕ್ತಿ ಕೊಡುವಂತ ತಿಳ್ಕೊಂಡು ಯಾವ ದೇವರಿಗೆ ಬೇಡಂಗಿಲ್ಲ. ಬರೇ ನಮಗ್ ಸಂಪತ್ತು ಬರಬೇಕು, ಬರೇ ಸಿರಿ ಬರಬೇಕು. ಹ್ಯಾಂಗ ಬರ್ತದ? ಹೆಂಗ ಬರ್ತದ್ರಿ? ಏನ್ ಮ್ಯಾಲಿಂದ ಉದುರ್ಬೇಕಾದು? ಹೆಂಗ ಬರ್ತದ ಹೇಳ್ರಿ ನೀವು ಸಿರಿ? ನಿಮಗ ಗೊತ್ತಿರ್ಲಿ, ಈ ಜಗತ್ತಿನೊಳಗ ಯಾವ ಬಾಳ ಆರಾಮದಾನ ಅಂತಂದ್ರ ಅಗರ್ಭ ಶ್ರೀಮಂತ ಅನಿಸ್ಕೊಂಡವ್ ಏನಾರ ಆರಾಮದಾನ ಅಂತ ತಿಳ್ಕೊಂಡ್ರಿ ನೀವು? ಬಾಳ ದೊಡ್ಡ ದೊಡ್ಡ ಸಾವುಕಾರ ಅಂತ ಅನಿಸ್ಕೊಂಡವ್ರು, AC ಕಾರ್ನ್ಯಾಗ ಅಡ್ಡಾಡವ್ರು, ಅವ್ರ ಆರಾಮದಾರಂದ್ರಿ? ಆರಾಮದಾರಂದ್ರೆ ನೀವ್ ಯಾವಾಗಾರ ಒಮ್ಮೆರ ನಸಿನ್ಯಾಗ ಬಿಜಾಪುರ ಕೋರಿ ನಿಮ್ ದಾರ್ಯಾಗ ನೋಡ್ರಿ, ನೀವು ಇಟ್ಟಿಟ್ಟೆ ಬರ್ಮೋಡ ಕುಂಬಳಕಾಯಿ ಅಂತ ಹೊಟ್ಟಿ ಹಂಗಾತ ಮಕ್ಕೊಂಡ್ಬಿಟ್ಟಿರ್ತಾವ ರೋಡ್ನ್ಯಾಗ. ನಸಿನ್ಯಾಗ ಬಂದು ಕೈಯಾಗ ಒಂದು ಲಟ್ ಲಟ್ ನಾಯಿ. ಸಾವುಕಾರ ಬಾಳೆ ಹೇಳ್ತೀನಿ, ಈ ಜಗತ್ತಿನ್ಯಾಗ 2 ತರದ ಜನ. ಕೆಲವು ಮಂದಿ ಹೊಟ್ಟಿ ತುಂಬಿಸ್ಕೊಳ್ಳಾಕ ಬದುಕಿದ್ರ, ಕೆಲವು ಮಂದಿ ಹೊಟ್ಟಿ ಕರಗಿಸ್ಕೊಳ್ಳಾಕ ಬದುಕಾಕತ್ತಾರ ಈ ಜಗತ್ತಿನಾಗ. ಇವು ನಿಮ್ಮೂರನ್ನು ಏನ್ರಿ ಹುಡುಗರು? ಓರಿ ಹೊಟ್ಟಿ ಕರಗಿಸ್ಕೊಳ್ಳಾಕ ಕೆಲವು ಜನ ಬದುಕು ಮಾಡ್ತಾರ ಈ ಜಗತ್ತಿನೊಳಗ. ಹಂಗಾಗಬಾರದು. ಯಾರು ಈ ಜಗತ್ತಿನೊಳಗ ಆರಾಮದಾರ ಅಂತಂದ್ರ, ಯಾವ ಮನುಷ್ಯ 10 ರೊಟ್ಟಿ ಉಂಡು ಎಲ್ಲಿ ಕುಂದಿರ್ತಾನ ಅಲ್ಲಿ ನಿದ್ದೆ ಹತ್ತದ, ಅವನಂತ ಶ್ರೀಮಂತಿ ಈ ಜಗತ್ತಿನೊಳಗೆ ಯಾವನೂ ಅಲ್ಲ, ಯಾವನೂ ಅಲ್ಲ. ನಿಮಗ ತಲೆಯಾಗ ಹುಚ್ಚ ಕಲ್ಪನಾ ಬಂದದ. ನಮಗ AC ಕಾರ್ನ್ಯಾಗ ಅಡ್ಡಾಡಬೇಕು, ಧರ್ಮಣ್ಣ ಸಿದ್ಧಗೊಂಡ್ರವರು 3 ಜನರಿಗೆ ಸೇರಿ ಎಲ್ಲರೂ ಪ್ರತಿಯೊಬ್ಬರಿಗೆ ಒಂದೊಂದು 100 ರೂಪಾಯಿಗಳನ್ನ ಕೊಟ್ಟಾರ. ಗುಪ್ತ ಕಾಣಿಕೆ ಪ್ರವಚನಕಾರರಿಗೆ 100 ರೂಪಾಯಿಗಳನ್ನ ಕೊಟ್ಟಾರ. CM ಗಣಕುಮಾರ್ ಅವರು ಪ್ರವಚನಕಾರರಿಗೆ 100 ರೂಪಾಯಿ, ಕಲಾ ಬಳಗಕ್ಕೆ ತಲಾ 100 ರೂಪಾಯಿಗಳ ಹಾಗೆ ಕಾಣಿಕೆ ಕೊಟ್ಟಾರ. ಎಲ್ಲ ಕೊಟ್ಟಿರ್ತಕ್ಕಂಥವರಿಗೆ ಜೋರಾದ ಅಭಿಮಾನದ ಚಪ್ಪಾಳೆಗಳು. ಭಗವಂತ ಅವರಿಗೆ ಸನ್ಮಂಗಲವನ್ನು ಉಂಟು ಮಾಡ್ಲಿ ಅಂತ ಈ ಸಂದರ್ಭದೊಳಗ ಹಾರೈಸಿ ಏನ ಹೇಳಾಕತ್ತಿದ್ನಲ್ರಿ, ಯಾವ ಮನುಷ್ಯ ಆರಾಮದಾನ ಅಂತಂದ್ರ ಎಲ್ಲಿ ಯಾವ ಜಾಗದಾಗ ಕುಂದಿರ್ತಾನ ಅಲ್ಲಿಗೆ ನಿದ್ದೆ ಹತ್ತಬೇಕು. ಅವನಂತ ಆರಾಮಿ ಅವನು ಅಲ್ಲ. ಬಹಳ ಶ್ರೀಮಂತರಂತ ಏನದೀವಿ, ನಮ್ಗೆ ಹುಚ್ಚ ಕಲ್ಪನಾ ಹಿಡ್ದೈತದು. ಅವ್ರ ಸಮೀಪಕ್ಕೆ ಹೋಗ್ರಿ ನೀವು, ಅವ್ ನೋಡ್ರಿ, ನಾವು ಊಟ ಮಾಡಿದಂಗ ಗುಳಿಗೆ ತಗೊಂತಾವ, ನಾವ್ ಹೆಂಗ್ ಉಣ್ತೀವಿ ಹಂಗ ಗುಳಿಗೆ ತಗೊಂತಾವ. ಅವಕ್ ನೆಮ್ಮದಿ ಇರಂಗಿಲ್ಲ. ಚಲೋ ಬೆಡ್ ಇರ್ತದ, AC ಇರ್ತದ, ನಿದ್ದಿನ ಹತ್ತಂಗಿಲ್ಲ ಅವಕ್ಕ. ಬೆಳ್ಳತನ ನಾಳಿಗೆ ಏನಾತು, ನಾಡ್ದ ಏನಕ್ಕದ, ಇವತ್ ಏನಕ್ಕದ. ಎಲ್ಲರ ಶ್ರೀಮಂತರು ಎಂದರ 1 ದಿನಾರ ಮ್ಯಾಳಿ ಮ್ಯಾ ಮಕ್ಕೊಂಡಿದ್ ನೋಡ್ರಿ ನೀವು.
ಮಕ್ಕೋತಾವನು ಎದಿ ಹೊಡೆದೇ ಸಾಯ್ತಾವ, ಎದಿ ಹೊಡೆದೇ ಸಾಯ್ತಾವ. ಈ ಒಂದು 4 ತಿಂಗಳ ಹಿಂದೆ ಬಾಗೇವಾಡಿ ತಾಲೂಕಿನಾಗ ಇಲ್ಲಿಯೇ ಎದ್ರಿಬೇಕದು. 4 ತಿಂಗಳಿಂದ ಬಾಗೇವಾಡಿ ತಾಲೂಕಿನಾಗ ಒಂದು ದೊಡ್ಡ ಸುದ್ದಿ ಆಯ್ತು. ಈ ಕಳ್ಳರ ಹಾವಳಿ ಬಾಗೇವಾಡಿಯಾಗ ನೋಡ್ಬೇಕವ್ವ. ಗಂಡು ಮಕ್ಳು ಬಿಡ್ರಿ ನೀವು, ಹೆಣ್ಣು ಮಕ್ಳು ಕೊಯ್ಯಾಗ ಒಂದು ಲೊಟ್ಟ ಬಡಿಗೆ ಹಿಡ್ಕೊಂಡು ಬೆಳ್ಳತನ ಟಾಕಕ್ ಬಾರ್ಸ್ಕೊತ ಕುಂದ್ರವ್ರು. ಯಾವ್ದಕ್ ಕೂತಾರ ಅತ್ ನಾನು ಇಲ್ರಿ, ಗಂಡು ಮಕ್ಳು ಅಂಜಿ ಒಳಗ್ ಮಕ್ಕೊಂಡವ, ಹೆಣ್ಮಕ್ಳೆ ಕೂತಾವ. ನಾ ಅಂದ್ಯಾ ಗಂಡು ಮಕ್ಳ ಬೆಲೆ ರೊಕ್ಕ ಇರ್ತೈತಿ, ಇವು ಕಳ್ಗಂಟು ಮಾಡಿರ್ತಾವಲ್ಲ. ನಿಮ್ ಊರಾಗಲ್ರಿ, ನಮ್ ಬಾಗೇವಾಡಿ ಅಂತ ಹೇಳಕತ್ತೀನಿ ನಾನು. ನಿಮ್ಮದೇ ತಾಲೂಕು ಬ್ಯಾರೆ ಆಗ್ಯದ ಈಗ. ನಮ್ಮ ತಾಲೂಕಿಗೆ ನೀವು ಸಂಬಂಧ ಇಲ್ಲ ಈಗ. ಕೋಲಾರ ತಾಲೂಕ ಬ್ಯಾರೆ, ಬಾಗೇವಾಡಿ ತಾಲೂಕ ಬ್ಯಾರೆ. ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗ. ಒಬ್ಬ ಕಳ್ಳ ದಿನ ಶ್ರೀಮಂತರ ಮನಿ ಕಳ್ತನ ಮಾಡ್ತಿದ್ನಂತ. ಮಾಡಿ 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 ಬ್ಯಾಸೊತ್ತು ಏನ್ ಮಾಡಿದ್ನಂತ, ಇವತ್ತೊಂದ್ ದಿವ್ಸ ಬಡವ್ರ ಮನಿ ಕಳ್ತನ ಮಾಡಕ್ ಹೋದ್ರ ಆತಂತ ಹೇಳಿ ಮಧ್ಯಾಹ್ನದಾಗ ಹೋಗಿ ಅವ್ರ ಊರಾಗ ಬಡವ್ರನ್ನ ಹುಡುಕ್ಯಾಡಿದ್ನಂತ. ಕೆಟ್ಟ ಬಡವ್ರು ಯಾರದಾರ ನಮ್ಮ ಊರಾಗ ಅಂತ ಹುಡುಕ್ಯಾಡಿದ್ನಂತ. ಒಬ್ರು ಯಾರೋ ಜೋಪಡಿ ಹಾಕೊಂಡು ಊರ್ ಹೊರಗಿದ್ರಂತ. ಇವ್ರ ಮನಿ ಕಳ್ತನ ಮಾಡಕ್ ಬಂದ್ರ ಆತಂತ ರಾತ್ರಿ ವಿಚಾರ ಮಾಡಿ ರಾತ್ರಿ 11 ಗಂಟೆ ಆದ್ಮ್ಯಾಗ ಒಂದು ಕಂಬಳಿ ಹೊಚ್ಕೊಂಡು ಕೈಯಾಗ ಒಂದು ಕಂದಿಲ್ ಹಿಡ್ಕೊಂಡು ಅವ್ರ ಮನಿಗ್ ಬಂದ. ಅವ ದಿನ ಶ್ರೀಮಂತರ ಮನಿನೇ ಕಳ್ತನ ಮಾಡಿದ್ದ. ಆ ಶ್ರೀಮಂತರ ಮನಿಗೆ ಒಂದ್ ಬಾಗ್ಲಿಗೆ 20 ಕೊಂಡಿ, ಒಂದೇ ಬಾಗ್ಲಿಗೆ 20 ಕೊಂಡಿ, 20 ಕೊಂಡಿ ಮುರಿದು ಒಳಗ್ ಬರ್ಬೇಕವ. ಏನು ಮರೆ ಇದು ಎಂತದಂತೇಳಿ ಬಡವ್ರ ಮನಿಗೆ ಬಂದ. ಬರುದಕ್ಕೆ ಇವ್ ಎರಡು ಗಂಡ ಹೆಂಡತಿ ಬ್ಯಾಸಿಗೆ ಟೈಮ್ ಹೊರಗ್ ಮಕ್ಕೊಂಡ್ಬಿಟ್ಟವ ಅಂಗಳದಾಗ. ಆ ಗುಡಿಸಲ್ದಾಗಿನ ಗಂಡ ಹೆಂಡತಿ ಹೊರಗ್ ಮಕ್ಕೊಂಡ್ಬಿಟ್ಟವ ಅಂಗಳದಾಗ. ಅವ ಅಂದ, ಇವೇನು ಮರೆ ಹೊರಗೆ ಮಕ್ಕೊಂಡವ, ಶ್ರೀಮಂತ ಇಲ್ಲಾರ ಮಕ್ಕೋತಾವನು ಹೊರಗ್, ಇವ್ ಹೊರಗೆ ಮಕ್ಕೊಂಡವ್, ಬಾಳ ಚಲೋ ಆತಂದವ. ಅಂದವನೇ ಆ ಕಂದಿಲ್ ಸವಕಾಸ ಆರಿಸಿ ಏನು ಕಂಬಳಿ ತಂದಿದ್ನಲ್ಲ ಆ ಕಂಬಳಿ ಆ ಕಟ್ಟಿ ಮ್ಯಾಗಿಟ್ಟು ಹಗರ್ಕ ತೊಗರಿ ಕಟ್ಟಿಗೆ ಜೋಪಡಿ ಅದು ಒಳಗ್ ಹೋಯ್ತದ, ಒಳಗೆ ಹೋಯ್ತದ. ಒಳಗ್ ಹೋದ, ಹೋಗಿ ಜೋಪಡ್ಯಾಗ ಕೈಯಾಡ್ಸಾಕತ್ತ. ಏನು ಮಣ್ಣಿಲ್ಲ, ಬದನೆಕಾಯಿ ಮನ್ಯಾಗ. ಏನ್ ಇವ್ರ ಮನ್ಯಾಗ ಏನು ಸಿಗವಲ್ಲಲ್ಲ, ಹ್ಯಾಂಗಾರ ಮಾಡ್ಬೇಕಂತೇಳಿ ಇರೋದೇ ಇಟ್ಟು ಸಣ್ಣ ಜೋಪಡಿ ಹಿಂಗೆಲ್ಲ ಹುಡುಕ್ಯಾಡ್ದ, ಏನೂ ಸಿಗ್ಲಿಲ್ಲ. ಬರೀ ಯಾಕಡ್ ನೋಡ್ತಿ ಆ ಹೆಣ್ಮಳದೊಂದು ಸೀರೆ ಅವ್ನ ದೋತ್ರ ಅವೇ ಹತ್ತಾವ್ ಕೈ. ಇವನ್ ತಗೊಂಡು ಏನ್ ಮಾಡೋದು ಬಿಡ ತಿಳ್ಕೊಂಡು ಅಲ್ಲೇ ಬಿಟ್ಟ. ಕಡಿಕ್ ಊಟಾರ ಮಾಡಿದ್ರ ಅಂತೇಳಿ ಅಡಿಗೆ ಮನೆಗೆ ಬಂದು ಗಡಿಗೆ ನೋಡ್ತಾನ. ಒಟ್ಟು ಗಡಿಗೆ ಉಂಡು ಡಬ್ ಹಾಕಿ ಮಕ್ಕೊಂಡ್ಬಿಟ್ರ ಅವ್ರು. ಇವ್ರು ಬಾಯಾಗ ಮಣ್ಣು ತಪ್ಪಿ ಬಂದಿನ ಇನ್ನೇ ಮೊಟ್ಟೆ ಬಡ್ರ ಮನಿ ಕಳತನ ಮಾಡಾಕ್ ಬರಬಾರ್ದು ಅಂತೇಳಿ ಬೈಕೋತಿ ಹೊರಗ್ ಬಂದ. ಬರೋದಕ್ಕನೆ ಏನ್ ಮಾಡ್ಯಾರ ಅವ್ರು ಇಬ್ರು ಹಾಳಿ ಹಸ್ಕೊಂಡ್ ಮಕ್ಕೊಂಡಾರ. ಇವನು ಕಂಬಳಿ ಹೊಚ್ಕೊಂಡ್ ಮಕ್ಕೊಂಡ್ಬಿಟ್ರ ಅವ್ರು ಬರೋದ್ರಾಗೆ. ಕಳ್ಳ ತಂದ ಕಂಬಳಿ ಹೊಚ್ಕೊಂಡ್ ಮಕ್ಕೊಂಡಾರ ಅವ್ರು. ಅವ ಅಂದ, ಇವ್ರು ನನಕಿಂತ ಜಗತ್ನ್ಯಾಗ ಮಿಕ್ಕಿದವ್ರ ಅಂದವ. ನಾ ಮಂದಿ ಮನಿ ಕಳತನ ಮಾಡಿ ಕಂಬಳಿ ತಗೊಂಡ್ ಬಂದಿನಿ, ನನ್ನ ಕಂಬಳಿ ಇವ್ರು ಹೊಚ್ಕೊಂಡ್ ಮಕ್ಕೊಂಡಾರ ಅಂದ್ರೆ ಇವ್ರಂತ ಗುಟ್ಟುಳವ್ರು ಯಾರು ಇಲ್ಲ ಅಂದವ. ಹಾಳಾಗಿ ಹೋಗಲ್ರಕ್ ಇವ್ರ ಅಂತ ಹೇಳಿ ಆ ಕಂದಿಲ್ ತಗೊಂಡ್ ಹೊಂಟಿದ್ದ. ಹೆಣ್ಮಳು ಒದರಿದ್ಲತ್, ಎಣ್ಣ ಅಂದ್ಲತ್. ಅವ ಕೈ ಕಾಲೇ ತಣ್ಣಗದು. ಯಾಕ ಅಂದವ, ಎಣ್ಣ ಕೈ ಮುಗಿತೀನಿ, ನಾಳೆಗ್ ಒಂದಿನ ನಮ್ಮ ಮನಿಗೆ ಬಾ ಕಳತನ ಮಾಡಾಕ. ಎದಕ್ ಬರ್ಲಿ ಅಯ್ಯವ್ವ, ಎಣ್ಣ ತೆಲಗುಂಬಿಲ್ಲಾರಕ ತಲಿಯಾಗ ಹಳ್ಳ ನಟ್ಟು ತಲಿ ಬ್ಯಾನ್ಯಾಗ ಎಣ್ಣ ನಾಳೆಗೆ ಎರಡು ಮೆತ್ತನ ತೆಲಗುಂಬ ಅಂದ್ಲತ್ತ. ಅವ ಅಂದ, ಈ ಕಡೆ ದಿಕ್ಕಿಗೆ ಬರಂಗಿಲ್ಲ ತಂಗಿ, ನಾನು ಆ ಕಡೆ ಹೋಗ್ಬಿಡ್ತೀನಿ ಅಂತ ಹಂಗೆ ಹೋದ್. ಕಳ್ರಟ್ಟು ಯಾಕಿದನ್ ಹೇಳಿದೆ ಅಂದ್ರ, ಬಡತನದಾಗಿದ್ದವ್ರಿಗೆ ಯಾವ ಭಯ ಇಲ್ಲ, ಯಾವ ಚಿಂತಿಲ್ಲ, ಬಹಳ ಜೀವನ ಆರಾಮ್ ಇರ್ತದ. ನಿಮಗೊಂದು ತಲೆಯಾಗಿರ್ಲಿ, ಯಾವ ಮನುಷ್ಯ ವೈರಾಗ್ಯ ಬಂದ್ರೇನು, ಸನ್ಯಾಸ ಬಂದ್ರೇನು, ಬದುಕಲಿಕ್ಕೆ ಹಣ ಬೇಕು. ಹಣವನ್ನ ನ್ಯಾಯ ಮಾರ್ಗದೊಳಗ ಕಾಯಕದೊಳಗ ಹಣವನ್ನ ಗಳಿಸಿದ್ರ ಆ ಕಾಯಕಕ್ಕೆ ಬೆಲೆ, ಬದುಕಿಗೂ ಒಂದು ಬೆಲೆ ಬರ್ತದೆ ಅನ್ನುವಂತ ವಿಚಾರವನ್ನ ನಾವೆಲ್ಲರೂ ಕೂಡ ಗಮನದಾಗಿ ಇಟ್ಕೋಬೇಕು ಅನ್ನುವಂತ ಮಾತನ್ನ ತಮ್ಗಳಿಗೆ ತಿಳಿಸಿ, ನಾವೆಲ್ಲರೂ ಕೂಡ ಕಾಯಕವನ್ನ ಮಾಡಿ ಬದುಕೋಣ ಅನ್ನುವಂತ ಮಾತನ್ನ ತಮ್ಗಳಿಗೆ ತಿಳಿಸಿ, ಇವತ್ತ ಪರಮ ಪೂಜ್ಯರ ಪಾದಯಾತ್ರೆ ಬಹಳ ಯಶಸ್ವಿ ಆದಂಗಾಗ್ಯದ. ನಿಮ್ಮನ್ನ ನೋಡಿದ್ರ ಹೌದಲ್ರಿ? ಅಜ್ಜಾರ್ ಬಂದಿದ್ರಿ, ಏನೇನ್ ಮಾಡಿದ್ರಿ ನೀವು? ವನ್ಯವಾಣಿಯರು ಹೌದಲ್ರಿ ನೀವು? ಅಲ್ಲೋಡ ಅವ್ರು ಆಸ್ತಿ ಕಸ್ಕೊಂಡಿರುತ್ತೆ, ನಾವ್ ಅಲ್ರಿ ಹಿಂದ್ ಕೂತಾರಲ್ಲ ಅವ್ರು. ಆ ವನ್ಯವಾಡಿನ ಎರಡನೇವಾಡಿನ ಮಂದಿರ ಬಂದಾರ ಇಲ್ರಿ? ಅದಾರಲ್? ಮುತ್ಯ ನಿನಗೊಮ್ಮೆ ಜೋರ, ಆ ಮುತ್ಯಾಗೊಮ್ಮೆ ಜೋರ ಚಪ್ಪಾಳೆ ತಟ್ಟಿ. ಅಜ್ಜಾರು ಇವತ್ತು 1ನೇ ವಾರ್ಡ 2ನೇ ವಾರ್ಡ ಪಾದಯಾತ್ರೆ ಮಾಡಿದ್ರು.
ಆ ಪಾದಯಾತ್ರೆ ಬಹಳ ಯಶಸ್ವಿ ಆಗ್ಯದ ಅಂತ ತಿಳ್ಕೊಂಡು ಪರಮ ಪೂಜ್ಯರು ಹೇಳಾಕತ್ತಿದ್ರು. ನಿಮ್ಮೆಲ್ಲರ ಪ್ರೀತಿ ಭಕ್ತಿ ಶಕ್ತಿ ಪರಮ ಪೂಜ್ಯರ ಮೇಲೆ ಸದಾಕಾಲ ಹೀಗೆ ಇರ್ಲಿ. ನಾಳೆ ಪಾದಯಾತ್ರೆ ಒಮ್ಮೆ 6ನೇ ವಾರ್ಡಿಗೆ ಹೋಗ್ಯದ. ಯಾಕೆ ಹೋಗ್ಯದ ಗೊತ್ತಿಲ್ಲ ನನಗೆ, ಸೀರಿಯಲ್ ಪ್ರಕಾರ ಅಂತ ಮಾಡಿದ್ದೆ. ಯಾಕ ಅಜ್ಜಾರ್ 6ನೇ ವಾರ್ಡ್ ಅಂತ ಹೇಳಿ ಹೇಳಿದ್ರು ನನಗ. 6ನೇ ವಾರ್ಡ ನಾಳೆಗೆ ಪಾದಯಾತ್ರೆ ಎಲ್ರಿ? 6ನೇ ವಾರ್ಡ್ನವ್ರು ಯಾರು ಬಂದಿರಿ? ಯಾರು ಇಲ್ಲನ್ರಿ? ಅದಾರಲ್ರಿ? 6ನೇ ವಾರ್ಡ್ನವರು ನಾಳೆಗೆ ಏನ್ ಮಾಡ್ಬೇಕಂದ್ರೆ ಬೆಳಗಿನ ಜಾವ 6 ಗಂಟೆಗೆ ಪರಮ ಪೂಜ್ಯರು ಬರ್ತಾರ. ನಿನ್ನೆ ಹೇಳ್ದಂಗ ರಂಗೋಲಿ ಹಾಕ್ರಿ, ಪರಮ ಪೂಜ್ಯರಿಗೆ ಆರತಿ ಮಾಡ್ರಿ, ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಂದ ವಿನಂತಿ. 8:30 7:40 ಬರಬೇಡ್ರಿ. ಕೈ ಮುಗಿತೀನಿ, 7ಕ್ಕೆ ಬರ್ರಿ. ನಮಗ್ ಹೆಂಗ ಆಗಾಕತ್ತದಂದ್ರ ಈ ಹಾಳು ಗೊಡ್ಯಾಕ ಕುಂತ ಹಾಡ್ದಂಗ ಆಕತ್ತದ. ಅವ್ರು ಹಾಡಾಕತ್ತಾರ, ಕರೆಕ್ಟ್ 4 ಮಂದಿ ಅದಾರ. ಹೆಂಗ ಆಡ್ಬೇಕು ಹೇಳ್ರಿ ನೀವು? ನಾ ಬಂದು ಅವ್ರನ್ನ ನೆನಸು ಇವ್ರನ್ನ ನೆನಸು ಅನ್ನಕತ್ತೀನಿ. 9 ಮಂದಿ ಆದ್ರು ಪುರಾಣ ಮುಗಿಯಾಕ ಬಂದೈತಿ ನೋಡ್ರಿ, ಒಟ್ಟು ತುಂಬ್ಯದಿ. ಈಗ ಹೇಳ್ಬೇಕಂತೀನಿ, ಅಜ್ಜಾರ್ ಬಿಡವಲ್ಲಾಗ. ಏನ್ ಮಾಡ್ತೀರಿ? ಅದಕ್ಕೆ ನಾಳೆಗೆ ಹಂಗ ಮಾಡಬೇಡ್ರಿ. ಸರಿಯಾಗಿ 7 ಗಂಟೆಗೆ ಬರ್ರಿ. ಇನ್ನು ಎಲ್ಲಾ ಕೂಡಿ ಎಷ್ಟು ದಿವಸ ಪ್ರವಚನ? 3 ದಿವಸ ಪ್ರವಚನ. 4 ದಿವಸ ಮುಗೀತಿ ಇವತ್ತಿಗೆ. ಮುಂದೆ ಅಲ್ಲಿಂದ 21ರಿಂದ ವಿಶೇಷ ಕಾರ್ಯಕ್ರಮಗಳದಾವ. ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಪರಮ ಪೂಜ್ಯರು ಆಯೋಜನೆ ಮಾಡಿಕೊಂಡಾರ. ನಿನ್ನೆನೂ ಹೇಳಿನಿ, ಇವತ್ತನ್ನು ಹೇಳ್ತೀನಿ. ಪರಮ ಪೂಜ್ಯರು ಬಹಳ ಸಣ್ಣವರದಾರ, ದೊಡ್ಡ ಕಾರ್ಯಕ್ಕೆ ಕೈ ಹಾಕ್ಯಾರ. ನಿಮಗೊಂದ ಮಾತು, ಕೊಲ್ಲಾರದ ಜನತೆಗೆ ನಂದು ಒಂದ ಮಾತು, ಪರಮ ಪೂಜ್ಯರ ಜೊತೆಗೆ ನಿಮ್ಮ ಶಕ್ತಿ ನಿಮ್ಮ ಧೈರ್ಯ ಪರಮ ಪೂಜ್ಯರ ಕೈ ಜೊತೆಗೆ ನಿಮ್ಮ ಕೈ ಕೂಡ್ತು ಅಂತಂದ್ರ ಈ ಕಾರ್ಯಕ್ರಮ ಬಹಳಷ್ಟು ದೊಡ್ಡ ಮಟ್ಟದೊಳಗೆ ಹೋಗುತ್ತದೆ ಅನ್ನುವಂತ ಮಾತು ತಮ್ಮೆಲ್ಲರಿಗೆ ತಲೆಯಾಗಿರ್ಲಿ. ಅಂತ ಪರಮ ಪೂಜ್ಯರಿಗೆ ನಾವೆಲ್ಲರೂ ಸಹಕಾರ ಮಾಡೋಣ, ಅವರ ಮಾರ್ಗದರ್ಶನದೊಳಗೆ ಇಂಥ ದೊಡ್ಡ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅನ್ನುವಂತ ಮಾತನ್ನ ತಮ್ಗಳಿಗೆ ತಿಳಿಸಿ ಈಗ